ಬಿಗ್ ಬಾಸ್ ಸೀಸನ್ ಕನ್ನಡ ಇದೀಗ 76, 77ನೇ ದಿನಕ್ಕೆ ಒಂದಿಷ್ಟು ಕಾಲಿಟ್ಟಿದೆ. ದಿನ ಕಳೆದಂತೆ ದಿನಕ್ಕೆ ಆಟ ಬಹಳಷ್ಟು ಕುತೂಹಲ ಘಟ್ಟಕ್ಕೆ ಒಂದಿಷ್ಟು ತಲುಪ್ತಾ ಇದೆ. ವಾರ ಕಳೆದಂತೆ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರು ಹೊರಗೆ ಬರ್ತಾ ಇದ್ದಾರೆ ಅಂತ ಊಹಿಸಲು ಕೂಡ ಒಂದಿಷ್ಟು ಸಾಧ್ಯ ಆಗ್ತಾ ಇಲ್ಲ. ಇವರು ಫೈನಲ್ ವರೆಗೂ ಕೂಡ ಬರ್ತಾರೆ ಅಂತ ಅನ್ಕೊಂಡಿದ್ದವರೆಲ್ಲರೂ ಕೂಡ ಈಗಾಗಲೇ ಮನೆಯಿಂದ ಒಂದಿಷ್ಟು ಹೊರ ಬರೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ. ವಾರ ಬಿಗ್ ಬಾಸ್ ಯಾರೂ ಕೂಡ ಯೋಚನೆ ಮಾಡಿದಷ್ಟು ಒಂದಷ್ಟು ಟ್ವಿಸ್ಟ್ ಅನ್ನ ಕೊಡುವಂತ ಕೆಲಸ ಮಾಡ್ತು. ಸೊ ಬಿಗ್ ಬಾಸ್ ಮನೆಯಲ್ಲಿರುವಂತ ಅವರ ಆಪ್ತರು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಏನ್ ಕತೆ, ಯಾರ ಬಗ್ಗೆ ಅನ್ನುವಂಥದ್ದು ಬಗ್ಗೆಯೂ ಕೂಡ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಈ ಬಾರಿ ವಿನ್ನರ್ ಯಾರು ಅಂತಂದ್ರೆ ಗಿಲ್ಲಿ ಬಿಟ್ರೆ ಯಾರು ಅಂತಂದ್ರೆ ಅದು ಮೋಸ್ಟ್ಲಿ ರಕ್ಷಿತಾ ಅನ್ನುವಂತ ಹೆಸರು ಬರುತ್ತೆ. ಧ್ರುವಂತ್ ಅವ್ರು ಬಂದ್ರೆ ಆಗಿರ್ಬೋದು, ರಕ್ಷಿತಾ ಬಂದ್ರು ಕೂಡ ಆಗಿರ್ಬೋದು, ಯಾರೇ ಬಂದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಆಟವು ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಹಾಗಾದ್ರೆ ರಕ್ಷಿತಾ ಔಟ್ ಆಗ್ಬಿಡ್ತಾರಾ ಅನ್ನುವಂತ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸೊ ಆದ್ರೆ ಇದೀಗ ರಕ್ಷಿತಾ ಹೊರಗೆ ಹೋಗಿರುವುದು ಅದು ಅಭಿಮಾನಿಗಳಿಗೆ ಬಹುದೊಡ್ಡ ಶಾಕ್ ಆಗಿದೆ. ಒಂದ್ ಕಡೆ ಗಮನಿಸ್ತಾ ಹೋದ್ರೆ ರಕ್ಷಿತಾ ಒಂದ್ ಕಡೆ ವಿನ್ ಆಗಬೇಕು ಅನ್ನುವಂತ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬಿಗ್ ಬಾಸ್ ಸೀಸನ್ ಕನ್ನಡ ಇದೀಗ 76, 77ನೇ ದಿನಕ್ಕೆ ಒಂದಿಷ್ಟು ಕಾಲಿಟ್ಟಿದೆ. ಹಾಗೆ ದಿನ ಕಳೆದಂತೆ ದಿನಕ್ಕೆ ಆಟ ಬಹಳಷ್ಟು ಕುತೂಹಲ ಘಟ್ಟಕ್ಕೆ ಒಂದಿಷ್ಟು ತಲುಪ್ತಾ ಇದೆ. ವಾರ ಕಳೆದಂತೆ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರು ಹೊರಗೆ ಬರ್ತಾ ಇದ್ದಾರೆ ಅಂತ ಊಹಿಸಲು ಕೂಡ ಒಂದಿಷ್ಟು ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಮೊದಲಿನಿಂದಲೂ ಕೂಡ ಮನೆಯಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಕೊಂಡಿದ್ವೋ, ಇವರು ಫೈನಲ್ ವರೆಗೂ ಕೂಡ ಬರ್ತಾರೆ ಅಂತ ಅನ್ಕೊಂಡಿದ್ದವರೆಲ್ಲರೂ ಕೂಡ ಈಗಾಗಲೇ ಮನೆಯಿಂದ ಒಂದಿಷ್ಟು ಹೊರ ಬರೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ. ಹಾಗೆ ಈ ವಾರ ಬಿಗ್ ಬಾಸ್ ಯಾರೂ ಕೂಡ ಯೋಚನೆ ಮಾಡಿದಷ್ಟು ಒಂದಷ್ಟು ಟ್ವಿಸ್ಟ್ ಅನ್ನ ಕೊಡುವಂತ ಕೆಲಸ ಮಾಡ್ತು. ಡಬಲ್ ಎಲಿಮಿನೇಷನ್ ಅನ್ನುವಂಥದ್ದು ಸಾಕಷ್ಟು ಸದ್ದನ್ನ ಮಾಡ್ತು ಬಿಗ್ ಬಾಸ್ ಮನೆಯಲ್ಲಿ. ನೋಡಿ, ಒಂದು ಕಡೆ ರಕ್ಷಿತಾ ಇಲ್ಲಿ ಧ್ರುವಂತ್ ಇಬ್ರು ಡಬಲ್ ಎಲಿಮಿನೇಷನ್ ಆಗೋಯ್ತು ಅಂತ ಅನ್ಕೊಂಡಂತ ಮನೆ ಮಂದಿಗೆ ಒಂದು ಕಡೆ ಟ್ವಿಸ್ಟ್ ಸಿಕ್ಕಿದೆ. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಅವರು ಸೀಕ್ರೆಟ್ ರೂಮಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಅವರ ಆಪ್ತರು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಏನ್ ಕತೆ, ಯಾರ ಬಗ್ಗೆ ಅನ್ನುವಂಥದ್ದು ಬಗ್ಗೆಯೂ ಕೂಡ. ಯಾಕಂದ್ರೆ ರಜತ್ ಆಗಿರ್ಬೋದು, ಚೈತ್ರ ಕುಂದಾಪುರ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಮಾತಾಡುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಹೋದಾಗೆ ಪ್ರೋಮೋ ಎಲ್ಲರೂ ಕೂಡ ಗಮನಿಸ್ತಿರ್ತೀರಾ. ಒಂದಿಷ್ಟು ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ನೋಡಿ, ರಕ್ಷಿತಾ ಮನೆಯಿಂದ ಹೊರಗಡೆ ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಣ್ಣಲ್ಲಿ ನೀರಿತ್ತು. ಯಾಕಂದರೆ ರಕ್ಷಿತಾ ಅವರ ಆಟ ಆಗಿರ್ಬೋದು, ಅವರು ಮಾತಾಡುವಂಥ ಶೈಲಿ ಆಗಿರ್ಬೋದು, ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಈ ಬಾರಿ ವಿನ್ನರ್ ಯಾರು ಅಂತಂದರೆ ಗಿಲ್ಲಿ ಬಿಟ್ಟರೆ ಯಾರು ಅಂತಂದರೆ ಅದು ಮೋಸ್ಟ್ಲಿ ರಕ್ಷಿತಾ ಅನ್ನುವಂಥ ಹೆಸರು ಬರುತ್ತೆ. ಯಾಕೆ ಅಂತಂದರೆ ರಕ್ಷಿತಾ ಅವರ ಮನಸ್ಸು ಬೇರೆಯವರಿಗೆ ಒಂದಿಷ್ಟು ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಯಾರು ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ, ಅವರು ಕ್ಯಾಪಬಿಲಿಟಿ ಯಾರಿಗಿದೆ ಅವರು ವಿನ್ ಆಗಲಿ ಅನ್ನುವಂಥ ಮನಸ್ಥಿತಿ ಆಗಿರ್ಬೋದು, ಗೇಮಲ್ಲಿ ಮಾಡುವಂಥ ಒಂದಿಷ್ಟು ಸ್ಟ್ರಾಟರ್ಜಿ ಆಗಿರ್ಬೋದು, ಎಲ್ಲವೂ ಕೂಡ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಭಾಳ ಅದ್ಭುತವಾದಂಥ ಹುಡುಗಿಯಪ್ಪ, ಎಲ್ಲರ ಮನಸ್ಸನ್ನು ಒಂದಿಷ್ಟು ಗೆದ್ದಂಥ ಹುಡುಗಿಯಪ್ಪ ಅಂತಂದರೆ ಅದು ರಕ್ಷಿತಾ. ಮತ್ತೊಂದು ಕಡೆ ಧ್ರುವಂತ್, ಈಗ ಇಬ್ಬರೂ ಕೂಡ ಒಂದೇ. ಯಾಕಂದರೆ ಹಾವು ಮುಂಗುಸಿ ಅಂತಾರ ಇದ್ರು ಇಬ್ಬರೂ ಕೂಡ. ಗಮನಿಸ್ತಾ ಹೋದರೆ ರಕ್ಷಿತಾ ಅವರ ವಿಚಾರ ಅಂತ ಬಂದಾಗ ಧ್ರುವಂತ್ ಯಾವಾಗಲೂ ಕೂಡ ಒಂದಿಷ್ಟು ಸಿಡಿದೇಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಯಾಕೆಂತಂದರೆ ಅವರು ಮಾಡುವಂಥ ಆ್ಯಕ್ಟಿಂಗು, ಒಂದಿಷ್ಟು ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಅದೇ ರೀತಿಯಾಗಿ ಒಂದಿಷ್ಟು ಮಿಮಿಕ್ರಿ ಮಾಡುವಂಥದ್ದು, ಅದರ ಜೊತೆಗೆ ಬಾಡಿ ಲ್ಯಾಂಗ್ವೇಜು ಕೂಡ ಧ್ರುವಂತ್ ಅದೇ ರೀತಿ ಮಾಡುವ ಮೂಲಕ ಅವರನ್ನು ಒಂದಿಷ್ಟು ಟ್ರಿಗರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಒಂದಿಷ್ಟು ಪ್ರೋಮೋ ಸಾಕಷ್ಟು ಜನ ಗಮನಿಸ್ತಿರ್ತಾರೆ. ಯಾಕಂತಂದರೆ ಪ್ರೋಮೋ ಹೊರಗಡೆ ಬರ್ತಿದ್ದ ಹಾಗೆ ಅಯ್ಯೋ ಇಬ್ರು ಕೂಡ ಸೀಕ್ರೆಟ್ ರೂಮ್ಗೆ ಹೋಗ್ಬಿಟ್ಟಿದ್ದಾರೆ, ಏನು ಮಾಡ್ತಾ ಇದ್ದಾರೋ ಏನು ಕತೆನೋ, ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಗಮನಿಸ್ತಾ ಇದ್ದಾರೆ. ಸೊ ಅವಾಗ ನೋಡಿ, ನಾವು ಇಬ್ಬರು ಇಲ್ಲಿ ಕೂತ್ಕೊಂಡು ಏನಂತಂದರೆ ನಮ್ಮ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ ನಾವು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅವಾಗ ರಕ್ಷಿತಾ ಪರವಾಗಿ ಸಿಕ್ಕಾಪಟ್ಟೆ ಜನ ಮಾತಾಡೋಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಮನೆ ಮಂದಿ ಮಾತಾಡಿದಾಗ ಅವಾಗ ರಕ್ಷಿತಾ ಒಂದು ಮಾತನ್ನು ಹೇಳ್ತಾರೆ. ನೋಡಿ, ಮನೆ ಮಂದಿ ನನಗೆ ಯಾವಾಗಲೂ ಕೂಡ ಬಿಟ್ಕೊಡ್ಲಿಲ್ಲ ಅನ್ನುವಂಥದ್ದು. ಸೊ ಅದಾದ ನಂತರ ನಿಮ್ಮ ಜೊತೆ ಇರಬೇಕಾ, ಅಯ್ಯೋ ಶಿವ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ತಾನೆ. ಯಾಕಂದರೆ ಧ್ರುವಂತ್ ಅಂದರೆ ಮೊದಲೇ ಇರಿಟೇಟ್ ಆಗ್ತಾ ಇತ್ತು. ಧ್ರುವಂತ್ ಎಲ್ಲಿ ಕೂತ್ಕೋತಾರೆ ಅಲ್ಲಿ ರಕ್ಷಿತಾ ಬರ್ತಾನೆ ಇರಲಿಲ್ಲ. ಅಂಥದ್ರಲ್ಲಿ ಈಗ ಇಬ್ಬರೂ ಕೂಡ ಒಂದೇ ರೂಮಲ್ಲಿ ಇರಬೇಕು ಅಂತಂದಾಗ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ, ಯಾಕಂದರೆ ಅವ್ರ ಜೊತೆ ಮಾತುಕತೆ ಆಡಲೇಬೇಕು. ಯಾಕಂದರೆ ಸೀಕ್ರೆಟ್ ರೂಮ್ ಅಂತಂದಾಗ ಯಾರೋ ಹೊರಗಿನ ವ್ಯಕ್ತಿ ಜೊತೆ ಮಾತಾಡುವಾಗಿಲ್ಲ. ಸೊ ಹಾಗಾಗಿ ಈಗ ಒಂದಿಷ್ಟು ಗಮನಿಸ್ತಾ ಹೋದರೆ ಇಬ್ಬರ ಆಟವು ಕೂಡ ಬಹಳಷ್ಟು ಬದಲಾಗಬಹುದು ಅನ್ನುವಂಥದ್ದು. ಯಾಕಂದರೆ ಸೀಕ್ರೆಟ್ ರೂಮಿಂದ ಏನಾದರೂ ಒಬ್ಬರು ವಾಪಸ್ ಬಂದರೆ
ಸೊ ಯಾರ ಜೊತೆ ಆಡಬೇಕು, ಯಾರ ಜೊತೆ ನಿಲ್ಲಬೇಕು, ಯಾರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಯಾರು ನಮ್ಮ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ಬಗ್ಗೆ ಯಾರಿಗೆ ಕಾಳಜಿ ಇದೆ ಅವರ ಬಗ್ಗೆಯೂ ಕೂಡ. ಯಾಕಂದ್ರೆ ಧ್ರುವಂತ್ ಅವರು ಬಂದ್ರೆ ಆಗಿರ್ಬೋದು, ರಕ್ಷಿತಾ ಬಂದರೂ ಕೂಡ ಆಗಿರ್ಬೋದು, ಯಾರೇ ಬಂದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಆಟವು ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಸಹಜವಾಗಿ ನಾವು ಗಮನಿಸ್ತಾ ಹೋದ್ರೆ ನೋಡಿ, ಇಬ್ರು ಕೂಡ ಒಳ್ಳೆ ಸ್ಪರ್ಧಿಗಳೇ. ಮನೆಯಿಂದ ಹೊರಗೆ ಹೋಗುವಂಥದ್ದು ಇದೀಗ ಮನೆ ನಡೀತು, ಬಟ್ ಸೀಕ್ರೆಟ್ ರೂಮ್ಗೆ ಹೋಗ್ಬಿಟ್ರು. ಸೊ ಈಗ ಹಾಗಾದ್ರೆ ರಕ್ಷಿತಾ ಔಟ್ ಆಗ್ಬಿಡ್ತಾರಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಉತ್ತಮ ಸ್ಪರ್ಧಿ ಆಗಿದ್ರು ಕೂಡ ಅಷ್ಟೇ ಅಲ್ಲದೆ ರಕ್ಷಿತಾ ಮನೆ ಹೊರಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಸೊ ಇದು ಫಿನಾಲೆಗೆ ಬರ್ತಿದ್ದಂಗೆ ಅನ್ನುವಂಥ ಲೆಕ್ಕಾಚಾರ. ಗ್ಯಾರಂಟಿ ನೀವು ರಕ್ಷಿತಾ ಫಿನಾಲೆಗೆ ಬರ್ತಿರ್ರಿ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಅನ್ನುವಂಥ ಮಾತುಗಳು. ಸೊ ಆದರೆ ಇದೀಗ ರಕ್ಷಿತಾ ಹೊರಗೆ ಹೋಗಿರುವುದು ಅದು ಅಭಿಮಾನಿಗಳಿಗೆ ಬಹುದೊಡ್ಡ ಶಾಕ್ ಆಗಿದೆ. ಯಾಕಂದರೆ ಅವರು ಸೀಕ್ರೆಟ್ ರೂಮಲ್ಲಿ ಇರೋದ್ರಿಂದಾಗಿ ಮೋಸ್ಟ್ಲಿ ವಾಪಸ್ ಹೋಗ್ತಾರೋ ಅಥವಾ ಇಲ್ವೋ, ಅಥವಾ ಮಿಡ್ ನೈಟ್ ಏನಾದರೂ ಎಲಿಮಿನೇಷನ್ ಆಗುತ್ತೋ, ಅಥವಾ ಈ ವಾರ ಏನಾದರೂ ತೆಗಿತಾರೋ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ. ಯಾಕಂದರೆ ಹೋದ ವಾರ ಒಂದು ಕಡೆ ಯಾಕೆ ಎಲಿಮಿನೇಷನ್ ಆಗಲಿಲ್ಲ ಅಂತಂದರೆ, ಸೊ ಬಹುತೇಕ ಒಂದು ಕಡೆ ಗಮನಿಸ್ತಾ ಹೋದರೆ ಭಾಳಷ್ಟು ವಿಚಾರಗಳನ್ನು ನಾವು ನೋಡ್ತಾ ಹೋದಾಗ ಈ ವಾರ ವೋಟಿಂಗ್ ಲೈನ್ ಒಂದಿಷ್ಟು ಓಪನ್ ಆಗಿರಲಿಲ್ಲ. ಹೀಗಾಗಿ ಇವರು ಎಲಿಮಿನೇಷನ್ನಿಂದ ಇರೋದಿಲ್ಲ ಅನ್ನುವಂಥದ್ದು ಒಂದಿಷ್ಟು ಗೊತ್ತಾಗ್ತಾ ಇದೆ. ಬದಲಾಗಿ ರಕ್ಷಿತಾ ಹಾಗೂ ಧ್ರುವಂತ್ ಇಬ್ಬರನ್ನು ಕೂಡ ಎಲಿಮಿನೇಷನ್ ಹೆಸರಿನಲ್ಲಿ ಅವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಲಾಗಿದೆ ಅನ್ನುವಂಥ ಮಾತುಗಳು ಸಹಜವಾಗಿ ಗಮನಿಸ್ತಾ ಇದ್ದೀವಿ. ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು ಒಳ್ಳೆ ಮಜಾ ತಗೋತಾ ಇದ್ದಾರೆ. ಯಾಕಂದರೆ ಬಿಗ್ ಬಾಸ್ ಮನೆ ಮಂದಿ ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ, ಏನು ಕತೆ, ಯಾವ ರೀತಿಯಾಗಿ ಉಸ್ತುವಾರಿಯನ್ನು ಮಾಡ್ತಾ ಇದ್ದಾರೆ, ಯಾಕಂದರೆ ಕ್ಯಾಪ್ಟನ್ ಆಗಿರುವಂಥ ರಾಶಿಕ್ ಅವರು ಯಾವ ರೀತಿಯಾದಂಥ ಉಸ್ತುವಾರಿಯನ್ನು ಮಾಡ್ತಾ ಇದ್ದಾರೆ, ಏನು ಕತೆ ಅನ್ನೋದ್ರ ಜೊತೆಗೆ ಅಶ್ವಿನಿ ಗೌಡ ಹಾಗೆ ಇಲ್ಲಿ ಚೈತ್ರಾ ಕುಂದಾಪುರ ಇಬ್ಬರು ಫೈಟ್ಗಳನ್ನು ಗಮನಿಸ್ತಾ ಹೋದಾಗ, ರಜತ್ ಅವರ ಒಂದಿಷ್ಟು ಫೈಟು, ಗಿಲ್ಲಿ ಅವರ ಮಾತುಗಳಾಗಿರ್ಬೋದು, ಎಲ್ಲರ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಈ ಬಾರಿ ಟ್ವಿಸ್ಟ್ ಇದೆಯಲ್ಲ, ಇದೆಲ್ಲವೂ ಕೂಡ ನೋಡಿಕೊಂಡು ಹೋದ ನಂತರ ನಿಜವಾಗ್ಲೂ ಆಟ ಸಿಕ್ಕಾಪಟ್ಟೆ ಬದಲಾವಣೆ ಆಗುತ್ತೆ. ಒಂದು ಕಡೆ ಗಮನಿಸ್ತಾ ಹೋದ್ರೆ ರಕ್ಷಿತಾ ಒಂದು ಕಡೆ ವಿನ್ ಆಗಬೇಕು ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಎಲ್ಲ ಕಡೆಯೂ ಕೂಡ ಒಂದೇ ಒಂದು ಮಾತು, ಗಿಲ್ಲಿಯನ್ನ ಬಿಟ್ಟರೆ ರಕ್ಷಿತಾನೇ ಈ ಬಿಗ್ ಬಾಸ್ ವಿನ್ನರ್, ಈ ಬಾರಿಯ ವಿನ್ನರ್ ಅನ್ನುವಂಥ ಮಾತುಗಳು. ಸೊ ಹಾಗಾಗಿ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೋ, ಏನು ಕಥೆನೋ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಗಮನಿಸ್ತಾ ಹೋದಾಗ ಯಾವ ರೀತಿಯಾದಂಥ ಕೆಲಸಗಳಾಗ್ತಾ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಅತಿ ಹೆಚ್ಚಾಗಿ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದ್ದಾರೆ, ಗಿಲ್ಲಿಯನ್ನು ಹೊರತುಪಡಿಸಿದ್ರೆ ರಕ್ಷಿತಾನೇ ಒಂದು ರೀತಿಯಾದಂಥ ವಿನ್ನರ್ ಅಂತಾನೆ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಾಬಲ್ ಟಿವಿ.